60 ದಿನ ಶುಗರ್ ಕಟ್ ಮಾಡಿ ನಾನು ನನ್ನ ಬಾಡಿನ ಈ ತರದಿಂದ ಇಲ್ಲಿಗೆ ಟ್ರಾನ್ಸ್ಫಾರ್ಮ್ ಆದೆ. ನೀವು ಶುಗರ್ ಕಟ್ ಮಾಡಿ ಅಂತ ತುಂಬಾ ಜನ ಹೇಳ್ತಾರೆ, ಆದ್ರೆ ಯಾಕೆ ಶುಗರ್ ಕಟ್ ಮಾಡಬೇಕು, ಕಟ್ ಮಾಡಿದ್ರೆ ಏನಾಗುತ್ತೆ ಅಂತ ಯಾರು ಹೇಳ್ತಿಲ್ಲ. ತಲೆನೇ ಕೆಡ್ಸ್ಕೊಂಬಿಡಿ, ನಾನ್ ಹೇಳ್ತೀನಿ ಶುಗರ್ ಆಕ್ಚುಲಿ ನಿಮ್ಮ ಬಾಡಿಲಿ ಏನ್ ಮಾಡುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಇವಾಗ ನೀವು ಒಂದು ಪೀಸ್ ಚಾಕ್ಲೇಟ್ ಇಲ್ಲ ಸ್ವೀಟ್ ತಿಂದಾಗ ಯಾಕೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನಿಮ್ಮ ಬಾಡಿ ಬಂದು ಶುಗರ್ ನ ಫಾಸ್ಟ್ ಆಗಿ ಡೈಜೆಸ್ಟ್ ಮಾಡುತ್ತೆ. ನೀವು ಶುಗರ್ ತಿಂದಿದ ತಕ್ಷಣನೇ ಒಂದು ಒಳ್ಳೆ ಫೀಲಿಂಗ್ ಕೊಡುತ್ತೆ. ಅದ್ ಯಾಕೆ ಅಂದ್ರೆ ಡೋಪಮೈನ್ ರಿಲೀಸ್ ಇಂದ. ಅದ್ರ ಜೊತೆಗೇನೆ ಇನ್ಸುಲಿನ್ ಕೂಡ ಮೇಲೆ ಹೋಗುತ್ತೆ. ಅದೆಷ್ಟು ಬೇಗ ಮೇಲೆ ಹೋಗುತ್ತೋ ಅಷ್ಟೇ ಬೇಗ ಕೆಳಗಡೆ ಕೂಡ ಬರುತ್ತೆ. ಇನ್ಸುಲಿನ್ ಕೆಳಗಡೆ ಬರೋದ್ರಿಂದ ನಿಮಗೆ ಇನ್ನೂ ಸ್ವಲ್ಪ ತಿನ್ಬೇಕು ಅನ್ಸುತ್ತೆ, ಕ್ರೇವಿಂಗ್ಸ್ ಆಗುತ್ತೆ, ಇಲ್ಲ ಹೊಟ್ಟೆ ಹಸಿಯುತ್ತೆ. ಈ ತರ ಆದಾಗ ನೀವು ಇನ್ನೊಂದು ಪೀಸ್ ಅಂತ ತಿನ್ಕೊಂಡೇ ಇರ್ತೀರಾ. ಬರೀ ಒಂದು ಪೀಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ನೀವು 6 ಇಲ್ಲ 7 ಪೀಸ್ ತಿಂತೀರಾ. ಸೊ ಎಕ್ಸ್ಟ್ರಾ 5 to 6 ಪೀಸ್ ತಿಂದಿರೋದು ನಿಮ್ಮ ಬಾಡಿಗೆ ಬೇಕಾಗಿಲ್ದಿರೋ ಕ್ಯಾಲರೀಸ್. ಈ ಎಕ್ಸ್ಟ್ರಾ ಕ್ಯಾಲರೀಸ್ ತಿನ್ಬಾರ್ದಂತಾನೆ ನಿಮ್ಮ ಕೈಲಿ ಶುಗರ್ ಕಟ್ ಮಾಡಕ್ಕೆ ಹೇಳ್ತಾರೆ. ಯಾಕಂದ್ರೆ ಅಗೇನ್ ಅಂಡ್ ಅಗೇನ್ ಫೀಲಿಂಗ್ ಬರಬಾರ್ದು ಅಂತ. ಎಂಡ್ ಆಫ್ ದ ಡೇ ಶುಗರ್ ಕಟ್ ಮಾಡಿದ್ರೆ ಫ್ಯಾಟ್ ಲಾಸ್ ಆಗಲ್ಲ. ಫ್ಯಾಟ್ ಲಾಸ್ ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇದ್ರೆ ಮಾತ್ರ ಆಗೋದು.